ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಭಾಸ್ ಹಾಗೂ ಅವರ ಪತ್ನಿ ಗೀತಾ ಅವರು. ಇವರು ಕಾಮಿಡಿ ವಿಡಿಯೋಸ್ ಜರ್ನಿ ಹೇಗ್ ಸ್ಟಾರ್ಟ್ ಮಾಡಿದ್ರು, ಇವಾಗ ಅವ್ರ ಕಾಮಿಡಿ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗ್ತಾ ಇದೆ. ಅವ್ರ ಕಡೆಯಿಂದಾನೇ ಕೇಳ್ಕೊಳೋಣ ಹೇಗಿತ್ತು ಅವ್ರ ಸ್ಟ್ರಗಲ್ ಎಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಗೀತಾ, ಪ್ರಭಾಸ್ ಅವರೇ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ವೆಲ್ಕಮ್ ಸರ್, ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ರಭಾಸ್ ಅವರೇ, ಕಾಮಿಡಿ ವಿಡಿಯೋಸ್ ಜರ್ನಿ ಹೇಗ್ ಸ್ಟಾರ್ಟ್ ಮಾಡಿದ್ರಿ, ಸ್ವಲ್ಪ ನಮ್ಗೆ ಹೇಳ್ತೀರಾ? ಸರ್, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು 2018ರಿಂದ. ಇಲ್ಲಿಗೆ 6-7 ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ. ಇವಾಗ 6-7 ತಿಂಗಳಿಂದ ರೀಚ್ ಆಗಿದ್ದೀವಿ ನಾವು ಜನರಿಗೆಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ವಿಡಿಯೋ ಮಾಡಕ್ಕೆ. ಅವಾಗೆಲ್ಲ ವಿಡಿಯೋ ಮಾಡ್ತಿದ್ದೆ ಅಂದ್ರೆ ರೀಚ್ ಆಗ್ತಿರ್ಲಿಲ್ಲ. ಇವಾಗ ತುಂಬಾ ಖುಷಿ ಆಗುತ್ತೆ. ನಾವು ಕಾಮಿಡಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿದ್ದ ರೀಚ್ ಆಗಿದ್ದೀವಿ ಸರ್ ನಾವು. ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ ವಿಡಿಯೋ 94 ಲಕ್ಷ ಜನದವರೆಗೂ ರೀಚ್ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ವಿಡಿಯೋ ಮೊದ್ಲು ಒಂದು 20 ವ್ಯೂಸ್ 30 ವ್ಯೂಸ್ ಬರ್ತಿದ್ವು ಸರ್ ಫಸ್ಟ್. ಆದ್ರೆ ನಾನು ಒಂದಲ್ಲ ಒಂದಿನ ಸಕ್ಸಸ್ ಕಾಣುದನ್ನ ಗುರಿ ಇಟ್ಕೊಂಡು ವಿಡಿಯೋ ಮಾಡ್ತಾನೆ ಇದ್ದೆ. ಹಾಗೆ ಇವಾಗ ಅದು 94 ಲಕ್ಷವರೆಗೂ ರೀಚ್ ಆಗ್ತಿದ್ದಾವೆ ನಮ್ಮ ವಿಡಿಯೋಸ್. ಅಂದ್ರೆ ಅದು ನಾನು ಪಟ್ಟಿರೋ ಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ. ನಿಮ್ದು ರೀಸೆಂಟ್ ವಿಡಿಯೋಸ್ ನೋಡಿದೆ, ತುಂಬಾ ವ್ಯೂಸ್ ಹೋಗಿದೆ ನಿಮ್ ವಿಡಿಯೋಸ್. 9.1 ಮಿಲಿಯನ್, 9.4 ಮಿಲಿಯನ್ ತುಂಬಾ ರೀಚ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದು ವ್ಯೂಸ್ ಕೂಡ ಕಂಟೆಂಟ್ ಮೇಲೆ ಹೋಗುತ್ತೆ ಸರ್. ಅದು ನಾವು ಕಂಟೆಂಟ್ ಯಾವ ತರ ಮಾಡ್ತೀವಿ ಅದ್ರ ಮೇಲೆ ವ್ಯೂಸ್ ಬರುತ್ತೆ. ಅದು ಕಂಟೆಂಟ್ ಚೆನ್ನಾಗಿದ್ರೆ ಇನ್ನೂ ಓಡುತ್ತೆ, ಅದು ಹಂಗೆ ಓಡ್ತಾನೆ ಇರುತ್ತೆ ಅದು. ಹಾಗಾಗಿ ಅದು ವ್ಯೂಸ್ ಬರ್ತಾ ಇದೆ ಸರ್. ಗೀತಾ ಅವರೇ, ಕಾಮಿಡಿ ವಿಡಿಯೋಸ್ ಮಾಡಕ್ಕೆ ಹೇಗೆ ನೀವು ಪ್ರಭಾಸ್ ಅವ್ರಿಗೆ ಐಡಿಯಾ ಕೊಡ್ತೀರಾ, ಸ್ವಲ್ಪ ತಿಳ್ಕೊಬೋದಾ? ಐಡಿಯಾಸ್ ಎಲ್ಲ ನಾನ್ ಜಾಸ್ತಿ ಕೊಡಲ್ಲ, ಇವರೇ ಕೊಡ್ತಾರೆ. ಇದ್ ಮಾಡಿದ್ರೆ ಇದು ಚಲೋ ಆಗುತ್ತೆ, ಇದು ಜನರಿಗೆ ಇಷ್ಟ ಆಗುತ್ತೆ ಅಂತ ಇವರೇ ಎಲ್ಲ ಐಡಿಯಾಸ್ ಹೇಳ್ಕೊಡೋದು. ನಾನ್ ಕಡಿಮೆ ಹೇಳ್ಕೊಡ್ತೀನಿ, ಸ್ವಲ್ಪ ಕಡಿಮೆ. ಐಡಿಯಾಸ್ ಎಲ್ಲ ಇವ್ರ ತಲೆಯಲ್ಲೇ ಬರೋದವು. ಪ್ರಭಾಸ್ ಅವರೇ, ನಿಮ್ಗೇನಾದ್ರೂ ಫಿಲಮ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ನೀವು ಆಕ್ಟಿಂಗ್ ಮಾಡ್ತೀರಾ ಇಬ್ರು? ಖಂಡಿತ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಶ್ರಮ ಪಡ್ತಿರೋದೇ ಯಾವ್ದಾರ ಒಂದ್ ಗುರಿ ಮುಟ್ಬೇಕಂತ. ಚಾನ್ಸ್ ಸಿಕ್ಕರೆ ಮಾತ್ರ ಬಿಡಲ್ಲ, ಖಂಡಿತ ಮಾಡೇ ಮಾಡ್ತೀವಿ ಸರ್. ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ಗೆ ಒಂದಲ್ಲ ಒಂದ್ ದಿವಸ ಖಂಡಿತ ಚಾನ್ಸ್ ಸಿಗುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ನೀವು ಟಿವಿದಲ್ಲಿ ಕಾಮಿಡಿ ಶೋಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಏನಾದ್ರೂ ಟ್ರೈ ಮಾಡ್ತಾ ಇದ್ದೀರಾ ಪ್ರಭಾಸ್ ಅವರೇ? ಇಲ್ಲ ಸರ್, ನಾವು ಅದಕ್ಕೇನು ಟ್ರೈ ಮಾಡಿಲ್ಲ. ನಮ್ ಪ್ರಯತ್ನ ಅಂತೂ ಪಡ್ತಾ ಇದೀವಿ. ಆಫರ್ ಬಂದ್ರೆ ಅಂತೂ ಹೋಗ್ತೀವಿ ಸರ್. ಮಾಡ್ಬೇಕನ್ನೋ ಆಸೆ ಇದೆ, ಖಂಡಿತ ಹೋಗ್ತೀವಿ. ಗೀತಾ ಅವರೇ, ನಿಮ್ಗೆ ಇಷ್ಟೊಂದು ಕಾಮಿಡಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಯಾವ್ದು ವಿಡಿಯೋ ನಿಮ್ಗೆ ತುಂಬಾ ಕಷ್ಟ ಅನಿಸ್ತು ಇಲ್ಲಿವರೆಗೂ? ಇದುವರೆಗೂ ಮಾಡಿದ್ವಲ್ಲಿ ಏನ್ ಕಷ್ಟ ಅನ್ಸಿಲ್ಲ. ನಾವ್ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಗಿ ನನ್ ತಲೆಗೆ ಏಟ್ ಬಿದ್ದು ಇವ್ರಿಗೊಂದು ಕಾರ್ ತಗೊಂಡಿದ್ದೀನಿ ಅಂತ ಹೇಳಿ ನಾನು ಸತ್ತೋಗ್ಬಿಡ್ತು. ಅದು ಸ್ವಲ್ಪ ನೋವು ತಿನ್ಕೊಂತ ಹೇಳ್ಬೇಕು, ಅದು ನನಗ್ ಬರ್ತ ಚೆನ್ನಾಗೇ ಆಗಿಲ್ಲ. ಆದ್ರೂ ಸ್ವಲ್ಪ 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 ಮಾಡಿದೀನಿ. ಸೊ ಅದೇ ಇಷ್ಟ ಆಗಿ ಇಲ್ಲೇ ನೋಡಿದೆ, ಅದೇ ಸ್ವಲ್ಪ ಕಷ್ಟ ಆಗಿರೋದು. ಪ್ರಭಾಸ್ ಅವರೇ, ನಾನು ಒಂದು ಕೆಲವು ವಿಡಿಯೋದಲ್ಲಿ ನೋಡಿದೆ, ನಿಮ್ ತಾಯಿನೂ ಆಕ್ಟಿಂಗ್ ಮಾಡ್ತಾರೆ. ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ ಇದ್ರಲ್ಲಿ? ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ಈಗ ನಾವು ಅವ್ರಿಗೆ ಯಾವ ತರ ಅಂದ್ರೆ ಅವ್ರಿಗೆ ಒಟ್ಟು ಫುಲ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ವಿಡಿಯೋ ಮಾಡಕ್. ಇವಾಗ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ರು ಅವ್ರು. ಹೋದಾಗ ಅಲ್ಲೆಲ್ಲ ಅವ್ರನ್ನ ಗುರ್ತಿಡುದು, ಜನಗಳು ಮಾತಾಡ್ಸಿ ಒಂದಿಬ್ರು ಹುಡ್ರಿಗೂ ಫೋಟೋ ತಕಂದ್ರಂತೆ. ಅವ್ರಿಗಂತೂ ಫುಲ್ ಒಟ್ಟ ಇಂಟ್ರೆಸ್ಟ್ ಫುಲ್ ಆಗ್ಬಿಟ್ಟಿದೆ ಅವ್ರಿಗೆ ಮಾಡ್ಬೇಕನ್ನೋ. ಅವ್ರನ್ನು ಕ್ಯಾರೆಕ್ಟರ್ ಇದ್ದಾಗ ಮಾಡ್ತಂತ ತಾವೇ ಕೇಳ್ತಾರ, ನಾವೇನ್ ಕೇಳಲ್ಲ. ಯಾವ್ದಾರು ರೀಲ್ ನನ್ ಕರ್ಕೊಂಡ್ ಮಾಡೋ, ನಾನು ಮಾಡ್ತಂತ ಹೇಳ್ತಿರ್ತಾರ. ಪ್ರಭಾಸ್ ಅವರೇ, ಇವಾಗ ಯಾರಾದ್ರೂ ಯಂಗ್ಸ್ಟರ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ, ಕಾಮಿಡಿ ವಿಡಿಯೋಸ್ ಮಾಡ್ತಿರ್ತಾರೆ, ಅವ್ರಿಗೆ ರೀಚ್ ಆಗ್ತಾ ಇರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವಲ್ಪ ಜನ ಏನ್ ಮಾಡ್ತಾರೆ, ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ, ನನ್ ಕೈಲಿ ಇದು ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ, ಪ್ರಯತ್ನ ಮಾಡೋದೇ ಇಲ್ಲ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಟ್ರೇನೆ ಫಲ ಸಿಗೋದು. ಅವ್ರ ವ್ಯೂಸ್ ನೋಡ್ತಾ ವಿಡಿಯೋಸ್ ಮಾಡ್ಬಾರ್ದು.
ಹ್ಮ್ ಅದು ತಾನಾಗೆ ಬರುತ್ತೆ ಮುಂದೆ ಒಂದಿನ ಜನರಿಗೆ ರೀಚ್ ಆಗತ್ತೆ. ಸ್ವಲ್ಪ ಕಂಟೆಂಟ್ ಅಲ್ಲಿ ಜನರನ್ನ ಹಿಡಿದಿಟ್ಕೊಳ್ಳೋ ಅಂತ ವಿಡಿಯೋಸ್ ಮಾಡಿದ್ರೆ ರೀಚ್ ಆಗೇ ಆಗ್ತಾರೆ. ಸ್ವಲ್ಪ ಕಂಟೆಂಟ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ವಿಡಿಯೋ ಮಾಡ್ಬೇಕಂತ ಹೇಳ್ತೀನಿ. ಪ್ರಭಾಸ್ ಅವರೇ, ನೀವು ನಿಮ್ಮ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಯೂಟ್ಯೂಬ್ ಅಲ್ಲೂ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ? ಮಾಡ್ತಿದೀವಿ ಸರ್. ಓಕೆ, ನೈಸ್. ಪ್ರಭಾಸ್ ಅವರೇ, ನೀವು ಲೈಫಲ್ಲಿ ಏನ್ ಮಾಡ್ತೀರಾ, ಉದ್ಯೋಗ ತಿಳ್ಕೊಬೋದಾ? ಹೇಗೆ ಕಾಮಿಡಿ ವಿಡಿಯೋಸ್ಗೆ ಟೈಮ್ ಕೊಡ್ತೀರಾ ಪ್ರತಿದಿನ? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ನಾವು ಮಾಡೋದು ರೀಲ್ ಆಗಿರೋದ್ರಿಂದ ಟೈಮ್ ಹಿಡಿಯಲ್ಲ ಸರ್. ಒಂದು ಹಾಫ್ ಅನ್ ಅವರ್ ಅಲ್ಲಿ ಮುಗ್ದೋಗುತ್ತೆ. ಒಂದ್ ಅರ್ಧ ತಾಸಲ್ಲಿ ನಾನು ಎಡಿಟಿಂಗ್, ವಿಡಿಯೋ ಮಾಡೋದು ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಸರ್. ಹಾಫ್ ಅನ್ ಅವರ್ ಅಷ್ಟೇ ನಾವು ಟೈಮ್ ಕೊಡೋದು ವಿಡಿಯೋ ಮಾಡಕ್ಕೆ. ನೆಕ್ಸ್ಟ್ ನಮ್ದು ಇಟಂಗಿ ಬಟ್ಟೆ ಇದೆ ಸರ್, ಅದರಲ್ಲಿ ವರ್ಕ್ ಮಾಡಕ್ಕೆ ಹೋಗ್ತಾ ಇರ್ತೀನಿ ಸರ್ ನಾನು. ನಿಮ್ದು ನಾನು ವಿಡಿಯೋಸ್ ನೋಡಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ದು ಏನಾದ್ರು ಶಾಪ್ ಏನಾದ್ರು ಇದೆಯಾ, ಅಂಗಡಿ ಆತರ? ಅಂಗಡಿ ಇದೆ ಸರ್ ನಮ್ದು. ಅದು ವಿಡಿಯೋಸ್ ಎಲ್ಲ ಬರ್ತಿದೆ ಅಲ್ಲ ಸರ್, ಅದು ನಮ್ದೇ ಅಂಗಡಿ. ಅದು ನಮ್ಮವ್ವ ಓಪನ್ ಮಾಡಿದಾಳ. ಅದನ್ನ ತನಗೋಸ್ಕರ ಓಪನ್ ಮಾಡಿ. ನಾನು ಸುಮ್ನೆ ಮನೇಲಿ ಕುಂದ್ರಲ್ಲ, ನಾನು ಏನಾದ್ರು ದುಡಿಮೆ ಮಾಡ್ಬೇಕು. ಕುಂತಲ್ಲೇ ದುಡಿಮೆ ಮಾಡೋ ಕೆಲ್ಸ ಅಂದ್ರ ಅಂಗಡಿ ಅಲ್ರಿ. ಮಾಲ್ ಎಲ್ಲ ಇಲ್ಲಿಗೆ ಇದ್ದಲ್ಲಿಗೆ ಬರ್ತಾವ. ಅದು ಮಾಲ್ ಹಾಕಿ ಹೋಗ್ತಾರ ಅವ್ರ ಅಂಗಡಿಯವ್ರು. ಇಲ್ಲೇ ಅಂಗಡಿ ಇಟ್ಕೊಂಡು ಇಲ್ಲೇ ಇರ್ತಾರ ಅವ್ರು. ನಾವ್ ಜಾಬ್ಗೆ ಹೋಗ್ತಿದ್ವಿ. ತುಂಬಾ ಖುಷಿ ಅನ್ಸುತ್ತೆ. ಗೀತಾ ಅವರೇ, ಪ್ರಭಾಸ್ ಅವರು ಹೇಗೆ ನಿಮ್ಗೆ ಪರಿಚಯ ಆದ್ರು ತಿಳ್ಕೊಬೋದಾ? ತಿಳ್ಕೊಬೋದ್ರಿ. ಇವ್ರು ನಮ್ ಸೋದರ ಮಾವನ್ ಮಗ. ಇವ್ರು ಅಣ್ಣಂಗೆ ನಮ್ಮ ಅಕ್ಕನ್ ಕೊಟ್ಟಿದ್ವಿ. ಸೊ ಮನಿ ರಿಲೇಷನ್ಸ್ ಆಗಿರೋದ್ರಿಂದ ಇವ್ರ ಮನೆಗ್ ನಾವ್ ಹೋಗ್ತಿರ್ತೀವಿ, ನಮ್ ಮನೆಗೆ ಇವ್ರು ಬರ್ತಿರ್ತಾರೆ. ಸೊ ಹಾಗಾಗಿ ಪರಿಚಯ. ನೈಸ್. ಪ್ರಭಾಸ್ ಅವರೇ, ನಿಮ್ಮಿಬ್ಬರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ತಿಳ್ಕೊಬೋದಾ? ನಮ್ದು ಫಸ್ಟ್ ಲವ್ ಸರ, ಆಮೇಲೆ ಅರೇಂಜ್ ಆಯ್ತ್ರಿ. ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ರೀ ನಮ್ದು. ಗೀತಾ ಅವರು, ನಿಮ್ಗೆ ನೀವು ಪ್ರಪೋಸ್ ಮಾಡಾದ್ಮೇಲೆ ಏನು ಕಾಡ್ಸಿಲ್ವಾ? ಇಲ್ಲ ಸರ್, ನಾರ್ಮಲ್ ಆಗಿ ಅವ್ರಿಗೆ ಇಷ್ಟ ಆಗ್ಬಿಡ್ತೀನಿ ನಾನ್ ನೋಡಿ. ನಾನು ಅವಾಗ ಫುಲ್ ಸುಂದರವಾಗಿದ್ದೆ. ನೋಡಿದ್ರಟ್ಲೆ ಅವ್ರು ಇಷ್ಟಪಟ್ರು, ನಾನು ಇಷ್ಟಪಟ್ಟೆ. ನಾರ್ಮಲ್ ಆಗಿ ಇಬ್ರು ಇಷ್ಟಪಟ್ಟು ಆದವ್ರಿ. ಗೀತಾ ಅವರೇ, ಪ್ರಭಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಇಷ್ಟೊಂದು ವಿಡಿಯೋಸ್ ಮಾಡಿದ್ದಾರೆ. ಏನ್ ಅವ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಚೆನ್ನಾಗಿ ಕಂಟೆಂಟ್ ಹುಡುಕಿ ರೀಲ್ಸ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅವಾಗೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಸಿಂಗಲ್ ಇದ್ದಾಗ. ಮಿಂಗಲ್ ಆದ್ಮೇಲೆ ರೀಚ್ ಆಗಿದ್ದಾರೆ. ಸೊ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದಾರೆ. ಖುಷಿ ಅನ್ಸುತ್ತೆ. ತುಂಬಾ ಖುಷಿ ಅನ್ಸುತ್ತೆ. ಇದೇ ರೀತಿ ನೀವು ವಿಡಿಯೋಸ್ ಚೆನ್ನಾಗಿ ಮಾಡ್ತಾ ಇರಿ, ಒಳ್ಳೊಳ್ಳೆ ಕಾನ್ಸೆಪ್ಟ್ ನ ಪ್ರಯತ್ನ ಮಾಡಿ, ನೀವು ಇನ್ನೂ ಜನಕ್ಕೆ ರೀಚ್ ಆಗ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಭಾಸ್ ಅವರೇ, ಇವಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಾರಿ ಕೇಳ್ಬೇಕು. ಯಾವ್ದೇ ಜಗಳ ಆಗ್ಲಿ ಫಸ್ಟ್ ಇವ್ರು ಸಾರಿ ಕೇಳಿದ್ರೆ ಮುಗೀತು. ಒಟ್ಟ ಇವ್ರು ತಪ್ಪು ಮಾಡಿದ್ರು ನಾನೇ ಸಾರಿ ಕೇಳಂತು. ಹಂಗಿದ್ರೆ ಮಾತ್ರ ಜಗಳ ಬರಲ್ಲ ರೀ. ಇದುವರೆಗೆ ನಾವು ಅನುಸರಿಸಿರೋದು ಅದನ್ನ ರೀ. ಅದೇ ಇಂಪಾರ್ಟೆಂಟ್. ನಮ್ಮಿಬ್ಬರ ಮಧ್ಯೆ ಮಾತ್ರ ನಾನೇ ಸಾರಿ ಕೇಳೋದೇ ಇಂಪಾರ್ಟೆಂಟ್. ನಾನ್ ರಂಸಿ ಸಾರಿ ಕೇಳಿದ್ರೆ ಆಯ್ತ್ರಿ, ಅಲ್ಲಿಗೆ ಜಗಳ ಬರಲ್ಲ ರೀ. ಅದ್ ಮುಂದಕ್ಕೆ ಸೊ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಏನೇ ಜಗಳ ಆದ್ರೂ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಪ್ರಭಾಸ್ ಅವರೇ, ನಿಮ್ ಊರ್ ಬಂದಿ ಕೊಪ್ಪಳ ಅಲ್ವಾ? ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ನಮ್ದು ಊರು ಹೊಸ ಹಿರೇಬೆಣಕಲ್ರಿ. ಅಲ್ಲೆಲ್ಲ ನಿಮ್ಗೆ ಜನಗಳು ಹೇಗೆ ಗುರ್ತಿಸ್ತಾರೆ? ಇವಾಗ ತುಂಬಾ ನಿಮ್ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದೆ. ನೀವ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಜನಗಳು ಹೇಗೆ ಮಾತಾಡಿಸ್ತಾರೆ? ಎಲ್ಲಾರು ಗುರ್ತಿಡ್ತಾರೆ. ಎಲ್ಲಾರು ನೋಡಿ ನಾವು ಗಂಗಾವತಿ ಅವರ ಅಂತಾನು ನೋಡಿ ಶಾಕ್ ಹಾಕಾರ. ಒಬ್ಬೊಬ್ರು ತುಂಬಾ ಮಾತಾಡಿಸ್ತಾರೆ, ಬೆಸ್ಟ್ ಆಫ್ ಲಕ್ ಹೇಳ್ತಾರೆ. ತುಂಬಾ ಖುಷಿ ಪಡ್ತಾರೆ, ಇಲ್ಲೇ ನಮ್ಮ ಹತ್ರದವ್ರಲ್ಲ ಅಂತಂದು. ಬೆಳಿರಣ ಇನ್ನ ಸೂಪರ್ ಮಾಡಕತ್ತೀರಿ ವಿಡಿಯೋ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರ. ನಾವ್ ಕಂಡಾಗಂತೂ ಅವ್ರಿಗೆ ನಮ್ ವಿಡಿಯೋಸ್ ನೋಡೋರ್ಗು ಕಂಡಾರಂತೂ ತುಂಬಾ ಹೆಮ್ಮೆ ಪಡ್ತಾರ ಸರ್. ತುಂಬಾ ಖುಷಿ ಅನಿಸ್ತಾ ಇದೆ. ಗೀತಾ ಅವರೇ, ಇಷ್ಟೊಂದು ವಿಡಿಯೋಸ್ ಮಾಡಿದೀರಾ, ಇದ್ರಲ್ಲಿ ನಿಮ್ ಫೇವ್ರೆಟ್ ವಿಡಿಯೋ ಯಾವ್ದು ಅಂತ ತಿಳ್ಕೊಬೋದಾ? ನನ್ ಫೇವ್ರೆಟ್ ಎಲ್ಲಾ ಚೆನ್ನಾಗಿ ಮಾಡಿದ್ವಿ. ಎಲ್ಲಾ ರೀಲ್ಸ್ ಮಿಲಿಯನ್ ದಾಟಿದಾವೆ. ಜನರಿಗೆ ತುಂಬಾನೇ ಇಷ್ಟ ಆಗಿದ್ದಾವೆ.
ನನಗೆ ಯಾವ್ದು ಹಾ. ಕಷ್ಟ ಅನ್ಸಿಲ್ಲ, ಮತ್ತೆ ಯಾವ್ದು ಒಂದು ಫೇವ್ರೇಟ್ ಅಂತಿಲ್ಲ, ಎಲ್ಲವೂ ಫೇವ್ರೇಟ್ ನನ್ಗೆ ಇಷ್ಟಿದೆ ಮಾಡಿದ್ದು ಎಲ್ಲ. ಪ್ರಭಾಸ್ ಅವರೇ, ವಿಡಿಯೋಸ್ ಎಡಿಟಿಂಗ್ ಹೇಗ್ ಕಲ್ತ್ರಿ ನೀವು? ಯಾಕಂದ್ರೆ ಬಹಳ ಮುಖ್ಯ ವಿಡಿಯೋ ಎಡಿಟಿಂಗ್. ಅದರಲ್ಲಿ ಸೌಂಡ್ ಆಗೋದು, ಬೇರೆ ತರ ಎಡಿಟಿಂಗ್ ಎಲ್ಲ, ಕ್ಯಾಪ್ಷನ್ ಹಾಕೋದು ಎಲ್ಲ ಹೇಗ್ ತಿಳ್ಕೊಂಡ್ರಿ? ಸ್ವಲ್ಪ ಹೇಳ್ತೀರಾ? ಅದು ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋ ನೋಡ್ತಿದ್ದೆ. ಹಾ. ಅದು ನಾರ್ಮಲ್ ಆಗಿ ಸ್ವಲ್ಪ ಗೊತ್ತಾಗ್ಬಿಡ್ತು ನಂಗೆ ಅದು ಎಡಿಟಿಂಗ್ ಯಾವ ತರ ಮಾಡ್ಬೇಕಂತಂದು. ಹ್ಮ್. ಮೊದ್ಲು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕೈನ್ ಮಾಸ್ಟರ್ ಆಪ್ ಅಲ್ಲಿ ಮಾಡ್ತಿದ್ದೆ. ಹ್ಮ್. ಇವಾಗ ರೀಲ್ಸ್ ಮಾಡ್ತಾ ಇದೀನಲ್ಲ, ಇವಾಗ ಜಾಸ್ತಿ ಎಡಿಟಿಂಗ್ ಕ್ಯಾಪ್ ಕಟ್ ಆಪ್ ಅಲ್ಲಿ ಮಾಡ್ತಿದ್ದೀನಿ ಸರ್ ಇವಾಗ. ಎರಡು ಆ್ಯಪ್ನು ಫ್ರೀ ಆಗಿ ಸಿಗುತ್ತೆ ಅಲ್ಲ? ಫ್ರೀ ಆಗಿ ಸಿಗುತ್ತೆ ಸರ್. ಓಕೆ, ನೈಸ್. ಪ್ರಭಾಸ್ ಅವರೇ, ಇವಾಗ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ ಸೋಷಿಯಲ್ ಮೀಡಿಯಾ ಅಂದ್ರೆ, ಅದಕ್ಕೆಲ್ಲ ನೀವು ಹೇಗೆ ಉತ್ತರ ಕೊಡ್ತೀರಾ ಜನಗಳಿಗೆ? ತಿಳ್ಕೊಬೋದಾ ಇದ್ರ ಬಗ್ಗೆ? ನಾವು ಬ್ಯಾಡ್ ಕಮೆಂಟ್ಸ್ ಬಂದಿದ್ದ ಸರ್, ನೋಡಿದೀನಿ ಬ್ಯಾಡ್ ಕಮೆಂಟ್ಸ್ ಎಲ್ಲ. ಅವಕ್ ನಾನು ಯಾವತ್ತೂ ರಿಯಾಕ್ಟ್ ಅಂತೂ ಮಾಡಿಲ್ಲ. ಯಾರಿಗೂ ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಹೌದು. ರಿಯಾಕ್ಟ್ ಯಾರಿಗೂ ಮಾಡಿಲ್ಲ. ಡಿಲೀಟ್ ಮಾಡಿದೀನಿ, ಒಂದೊಂದು ತುಂಬಾ ಬ್ಯಾಡ್ ಕಮೆಂಟ್ಸ್ ಇರೋನ ಡಿಲೀಟ್ ಮಾಡಿ ಹಾಕಿದೀನಿ. ಮತ್ತೆ ರಿಪೀಟ್ ಮಾಡಿದವ್ರನ್ನ ಬ್ಲಾಕ್ ಮಾಡಿದೀನಿ ಸರ್, ಅಷ್ಟೇ. ತುಂಬಾ ಖಂಡಿತ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಆದಷ್ಟು ನಾವು ಬ್ಯಾಡ್ ಕಮೆಂಟ್ಸ್ ನ ಇಗ್ನೋರ್ ಮಾಡಿದ್ರೆ ತುಂಬಾ ಇಗ್ನೋರ್ ಒಳ್ಳೇದು. ಮಾಡಿದೀನಿ ಸರ್ ಜಾಸ್ತಿ. ಹಾ. ಅವು ಬ್ಯಾಡ್ ಕಮೆಂಟ್ಸ್ ನಮ್ಮ ಕೆಲವೊಂದ್ ಬರ್ತಾವಲ್ಲ ಸರ್, ಹಾಗಾಗಿ ಅವನ್ನ ಬ್ಲಾಕ್ ಮಾಡ್ತೀನಿ ಸರ್. ಯಾಕಂದ್ರೆ ಅವು ಈಗ ಒಬ್ರು ನೋಡಿದ್ರೆ ಇನ್ನೊಬ್ರು ಹಾಕೇ ಹಾಕ್ತಾರ ಅಂತಂದು ಹ್ಮ್. ಡಿಲೀಟ್ ಮಾಡಿದೀನಿ ಸರ್. ಅವನು ಹಂಗೆ ಮಾಡ್ತಿರ್ತೀನಿ ಸರ್, ಹಾಗೆ ಬರ್ತಿರ್ತಾವೆ, ಅವ್ನು ಏನ್ ಮಾಡಕ್ ಆಗಲ್ಲ. ನಾನ್ ನೋಡಿದಂತೂ ಡಿಲೀಟ್ ಮಾಡ್ತೀನಿ ಸರ್, ಅಷ್ಟೇ. ನೀವು ಇನ್ನೂ ಚೆನ್ನಾಗೇ ಬೆಳಿತೀರಾ ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೀತಾ ಅವರೇ, ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ನಿಮ್ ಡ್ರೀಮ್ ಇದೆ? ಆ, ಇವಾಗ ನಿಮ್ ಹಸ್ಬೆಂಡ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇವರು ನೆಕ್ಸ್ಟ್ ಹೇಗೆ ನೀವು ಮುಂದೆ ಹೋಗ್ಬೇಕು ಅಂತ ನಿಮ್ ಪ್ಲಾನ್ ಇದೆ? ಇವ್ರ ಆಸೆ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಗೋಲ್ಡನ್ ಪ್ಲೇ ಬಟನ್ ಗೋಲ್ಡನ್ ಪ್ಲೇ ಬಟನ್ ತಗೋಬೇಕಂತ ಆಸೆ ಇದೆ. ಸೊ ಇವ್ರ ಹಾ. ಶ್ರಮಕ್ಕೆ ನಾನು ಸ್ವಲ್ಪ ಕೈ ಜೋಡಿಸ್ತೀನಿ. ಇವ್ರ ಆಸೆನೆ ನನ್ನ ಆಸೆ. ಸೊ ಇವ್ರು ಹೇಗ್ ಕಷ್ಟ ಪಡ್ತಾರ, ಇವ್ರ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ. ಖಂಡಿತ ನಿಮ್ಗೆ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗುತ್ತೆ ಗೋಲ್ಡನ್ ಬಟನ್. ನಾನು ವಿಶ್ ಮಾಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಭಾಸ್ ಅವರೇ, ಗೀತಾ ಅವರೇ, ಕಡೆಯದಾಗಿ ಕನ್ನಡದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ನಿಮ್ ತರ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ಇಷ್ಟೊಂದ್ ಜನ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ ಆ, ಮಾಡೋರಿಗೆಲ್ಲ ನಮ್ ವಿಡಿಯೋಸ್ ಎಲ್ಲ ಹೇಗ್ ಹೋಗ್ತಿದೆ, ನಮ್ ಭಾಷೆನ ಇಷ್ಟ ಪಡ್ತಾ ಇದಾರೆ ಜನರು. ಹಾಗೆ ನಮ್ಮ ಮಾತಿನ ಶೈಲಿ ನ್ಯಾಚುರಲ್ ಆಗಿ ಮಾಡ್ತೀರಿ, ಆಡಂಬರದ್ದೇನಿರಲ್ಲ. ಆ, ನಮ್ಮ ಉತ್ತರ ಕನ್ನಡದ ಭಾಷೆನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ, ನ್ಯಾಚುರಲ್ ಆಗಿ ಮಾಡ್ತಾ ಇದೀರಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಮತ್ತೆ ಓದಲೆಲ್ಲ ನಮ್ ಕನ್ನಡದವ್ರಂತ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾ ಇದಾರೆ. ಇದೇ ತರ ನಮ್ ತರ ಏನಾರು ಮಾಡೋದಿದ್ರೆ ಅವ್ರು ಹೇಗಿರ್ತಾರೆ ಅದೇ ತರಾನೇ ಮಾಡ್ಲಿ. ಬೇರೆಯವ್ರು ಇದ್ ಮಾಡ್ತಾರೆ, ನಾವ್ ಅದ್ನೇ ಮಾಡ್ಬೇಕು ಅನ್ನೋದಿಲ್ಲ. ಅವ್ರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರ್ತೋ ಅದ್ನೇ ಪ್ರಯತ್ನ ಪಟ್ಟು ಮಾಡ್ಬೇಕು. ಮುಂದೊಂದ್ ದಿನ ಫಲ ಸಿಕ್ಕೇ ಸಿಗುತ್ತೆ. ಸೊ ಈಗ ಒಂದ್ ವಿಡಿಯೋ ಓಡ್ಲಿಲ್ಲ, ಇದಕ್ ವ್ಯೂಸ್ ಬರ್ತಾ ಇಲ್ಲ, ನಂದ್ ಯಾರು ನೋಡ್ತಾರೆ ಅನ್ನೋದಿಲ್ಲ, ಅದನ್ನೆಲ್ಲ ಬಿಟ್ಟು ಸುಮ್ನೆ ಮಾಡ್ತಾ ಹೋಗ್ಬೇಕು. ಒಂದಲ್ಲ ಒಂದಿನ ರೀಚ್ ಆಗೇ ಆಗ್ತೀವಿ. ಖಂಡಿತ. ಪ್ರಭಾಸ್ ಅವರೇ, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇವ್ರು ಹೇಳಿದ್ರಲ್ರಿ, ಅಷ್ಟೇ ರೀ, ಮತ್ತೆ ಹೇಳೋದೇನಿಲ್ಲ ರೀ. ಸೇಮ್. ಒಟ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಗೆಲುವು ಸಿಕ್ಕೇ ಸಿಗುತ್ತೆ. ಹಾ ಸರ್. ತುಂಬಾ ಖುಷಿ ಅನಿಸ್ತಾ ಇದೆ. ನೀವು ಇದೇ ರೀತಿ ಕಾಮಿಡಿ ವಿಡಿಯೋಸ್ ಮಾಡ್ತಾ ಇರಿ, ತುಂಬಾ ಜನಗಳಿಗೆ ರೀಚ್ ಆಗಿ ಕನ್ನಡದ ಜನತೆಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಕೊಡಿ. ತುಂಬಾ ನಿಮ್ಗೆ ಗ್ರೋತ್ ಸಿಗ್ಲಿ ಅಂತ ನನ್ನ ಕಡೆಯಿಂದ ನಾನು ವಿಶ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ, ಯೂಟ್ಯೂಬ್ ಅಲ್ಲೂ ನಿಮ್ಮ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ನಾನು ಬಯಸ್ತೀನಿ. ಇಲ್ಲಿವರೆಗೂ ನನ್ನ ಶೋದಲ್ಲಿ ಬಂದು ಮಾತಾಡಿದ್ಕೆ ತುಂಬಾ ಧನ್ಯವಾದಗಳು. ನಾನೇನಾದ್ರೂ ಆ ಸೈಡ್ ಬಂದ್ರೆ ಖಂಡಿತ ನಿಮ್ಗೆ ಭೇಟಿ ಆಗ್ತೀನಿ. ತುಂಬಾ ಧನ್ಯವಾದಗಳು ಪ್ರಭಾಸ್ ಅವರೇ ಹಾಗೂ ಗೀತಾ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಡೆದಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್, ವಿಶ್ವಜಿತ್ ಸರ್ ಅವರೇ. ಥ್ಯಾಂಕ್ ಯು, ನೀವು ನಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ. ನಿಮ್ ಸಪೋರ್ಟ್ ಇಂದಾನು ನಾವು ಇನ್ನೂ ಎತ್ತರಕ್ಕೆ ಬೆಳೆಯೋಕೆ ಇಷ್ಟಪಡ್ತೀವಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಹೀಗೆ ಕನ್ನಡದ ಜನತೆಗೆ ಇನ್ಸ್ಪೈರ್ ಮಾಡ್ತಾ ಇರಿ, ಕನ್ನಡದ ಜನತೆಗೆ ನಗಿಸ್ತಾ ಇರಿ.
ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.